ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು 5 ನಿಮಿಷದಲ್ಲಿ ರೆಡಿಯಾಗುವ ಮಾವಿನ ಮಿಡಿ ಅಥವಾ ರಾ ಮ್ಯಾಂಗೋದು ಚಟ್ನಿ ಹೇಗೆ ಮಾಡೋದಂತೇಳಿ ನೋಡುವ. ಇದು ಚಟ್ಪಟ ಟೇಸ್ಟ್ ಬಂದು ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಹಾಗೂ ಗಂಜಿ ಜೊತೆಗೆ ಇದು ಒಳ್ಳೆಯ ಕಾಂಬಿನೇಷನ್. ಬನ್ನಿ ನೋಡುವ ಇದನ್ನು ಹೇಗೆ ಮಾಡೋದಂತೇಳಿ. ಇದು ನಾನು ರಾ ಮ್ಯಾಂಗೋ ನೋಡಿ ಇದು ತಗೊಂಡು ಬಂದಿದ್ದೇನೆ. ಇದು ಫುಲ್ ಬೇಡ, 1 ಕಪ್ ಸಾಕು. ನೋಡಿ ಇದರದ್ದು ಇಂಗ್ರೀಡಿಯೆಂಟ್ಸ್: ಮಾವಿನಕಾಯಿ, ಈರುಳ್ಳಿ, ತೆಂಗಿನಕಾಯಿ, ಗ್ರೀನ್ ಚಿಲ್ಲೀಸ್, ಸ್ವಲ್ಪ ಜಿಂಜರ್, ಗಾರ್ಲಿಕ್. ಈ ಮಾವಿನಕಾಯಿ ಗಟ್ಟಿ ಇರ್ತದೆ, ಅದರಿಂದ ನಾವು ಸ್ವಲ್ಪ ಕಟ್ ಮಾಡಿ ಸಣ್ಣ ತುಂಡುಗಳಾಗಿ ಮಾಡುವ. ಮತ್ತು ಮೀಡಿಯಮ್ ಕಪ್ಪಲ್ಲಿ 1 ಕಪ್ಪಷ್ಟು ಮಾವಿನ ಮಿಡಿ ತಗೊಂಡ್ರೆ ಸಾಕು, ರಾ ಮ್ಯಾಂಗೋ ತಗೊಂಡ್ರೆ ಸಾಕು. ನೋಡಿ ಇಲ್ಲಿದೆ. ಇದನ್ನು ಈಗ ನಾವು ಕಟ್ ಮಾಡಿದ್ದನ್ನು ಮಿಕ್ಸಿಗೆ ಸೇರಿಸುವ. ಸೊ ಮೀಡಿಯಮ್ ಕಪ್ಪಲ್ಲಿ 1 ಕಪ್ ಮಾವಿನಕಾಯಿ ಅಥವಾ ಮಾವಿನ ಮಿಡಿ ರಾ ಮ್ಯಾಂಗೋ, ಮತ್ತು ಮೀಡಿಯಮ್ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ, ಮತ್ತು ನಾನು 3 ಮೆಣಸಿನಕಾಯಿ ತಗೊಂಡಿದ್ದೇನೆ, ಮತ್ತು ಸಣ್ಣ ತುಂಡು ಜಿಂಜರ್ ಹಾಗೂ 3 ಎಳೆ ಗಾರ್ಲಿಕ್. ಸಣ್ಣ ಕಪ್ಪಲ್ಲಿ 1 ಕಪ್ ತೆಂಗಿನಕಾಯಿ ಇದಕ್ಕೆ ಸಾಕು. ಹಾಗೆಯೇ ನಮ್ಮ ರುಚಿಗೆ ಅನುಸಾರವಾಗಿ ಇದಕ್ಕೆ ನಾವು ಉಪ್ಪು ಸೇರಿಸುವ. ಮತ್ತು ಇದು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪನೇ ನೀರು ಸೇರಿಸಿದರೆ ಸಾಕು, ತುಂಬ ನೀರು ಬೇಡ, ಇಲ್ಲಾಂದರೆ ತೆಳು ಆಗ್ತದೆ. ಇದನ್ನು ಈಗ ಗ್ರೈಂಡ್ ಮಾಡುವ. ನೋಡಿ ನಮ್ಮ ಚಟ್ನಿ ರೆಡಿ ಆಯಿತು. ಇದು ಗಂಜಿಯ ಜೊತೆಗೆ ತಿನ್ನಲಿಕ್ಕೆ ಒಳ್ಳೆ ಕಾಂಬಿನೇಷನ್. ಇದರದ್ದು ಟೇಸ್ಟ್ ನೋಡಿ, ನಿಮಗೆ ನೋಡುವಾಗ ಗೊತ್ತಾಗಲ್ಲ, ಬಟ್ ಇದು ಒಳ್ಳೆ ಪರಿಮಳ ಬರ್ತಾ ಉಂಟು. ಹಾಗೆಯೇ ಇದರ ಟೇಸ್ಟ್ ಕೂಡ ಒಳ್ಳೆ ಚಟ್ಪಟ ಟೇಸ್ಟ್ ಇದೆ. ಈ ಹಸಿ ಮೆಣಸಿನಕಾಯಿ ಮಾತ್ರ ನಿಮ್ಮ ಟೇಸ್ಟಿನ ಅನುಸಾರವಾಗಿ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಗಂಜಿಯ ಜೊತೆಗೆ ಒಳ್ಳೆ ಕಾಂಬಿನೇಷನ್, ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಬೋದು. ನಿಮಗೆ ಒಗ್ಗರಣೆ ಕೊಡಲಿಕ್ಕಿದ್ರೆ ನೀವು ಕೊಡ್ಬೋದು, ನಾನು ಕೊಡಲಿಲ್ಲ. ಸೊ ಒಂದು ಈಸಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಇದು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.